ನಮಸ್ತೆ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾವು ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಚಾಪ್ಟರ್ನಲ್ಲಿ ಬರ್ತಕ್ಕಂತಹ ಒಂದು ಇಂಪಾರ್ಟೆಂಟ್ ಲಾ, ದಟ್ ಈಸ್ ಬಯೋಟ್ ಸಾವರ್ಟ್ಸ್ ಲಾ ಬಗ್ಗೆ ತಿಳಿದುಕೊಳ್ಳೋಣ. ಸೊ ಬಯೋಟ್ ಸಾವರ್ಟ್ಸ್ ಲಾಗೆ ಹೋಗೋಕ್ಕಿಂತ ಮುಂಚೆ ನಾವು ಒಂದು ಕಾನ್ಸೆಪ್ಟನ್ನು ತಿಳ್ಕೊಂಡಿರಬೇಕಾಗುತ್ತೆ. ಅದೇನೆಂದರೆ ಕರೆಂಟ್ ಎಲಿಮೆಂಟ್ ಬಗ್ಗೆ ಫಸ್ಟ್ ನಾವು ತಿಳ್ಕೊಂಡು ಆನಂತರದಲ್ಲಿ ಬಯೋಟ್ ಸಾವರ್ಟ್ಸ್ ಲಾ ಏನು ಹೇಳುತ್ತೆ ಮತ್ತು ಅದರಿಂದ ನಾವೇನೇನನ್ನು ತಿಳ್ಕೊಬಹುದು ಅಂತ ನಾವು ಡಿಸ್ಕಷನ್ ಮಾಡೋಣ. ಸೊ ಮೊದಲಿಗೆ ನಾವು ಕರೆಂಟ್ ಎಲಿಮೆಂಟ್ ಅಂದರೆ ಏನು ಅಂತ ನೋಡೋಣ. ಸೊ ಕರೆಂಟ್ ಎಲಿಮೆಂಟ್ ಅಂದರೆ ಏನು ಅಂದರೆ, ಸೊ ಎಲಿಮೆಂಟ್ ಮೀನ್ಸ್ ವಾಟ್? ಎಲಿಮೆಂಟ್ ಮೀನ್ಸ್ ಎ ಸ್ಮಾಲ್ ಪಾರ್ಟ್ ಅಂತ ಅರ್ಥ. ಎಲಿಮೆಂಟ್ ಎ ಸ್ಮಾಲ್ ಪಾರ್ಟ್ ಅಂತ ಅರ್ಥ. ಹಾಗಾದರೆ ಕರೆಂಟ್ ಎಲಿಮೆಂಟ್ ಅಂದರೆ ಏನು? ಕರೆಂಟ್ ಎಲಿಮೆಂಟ್ ಅಂದರೆ ಒಂದು ಸ್ಮಾಲ್ ಕಂಡಕ್ಟರ್, ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ನ ನೀವು ಕನ್ಸಿಡರ್ ಮಾಡಿ. ಅದರಲ್ಲಿ ಒಂದು ಸ್ಮಾಲ್ ಪೋರ್ಷನ್, ಓಕೆ, ಎ ಸ್ಮಾಲ್ ಪೋರ್ಷನ್ ಆಫ್ ಎ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಈಸ್ ಕಾಲ್ಡ್ ಕರೆಂಟ್ ಎಲಿಮೆಂಟ್ ಅಂತ ಹೇಳ್ತೀವಿ. ಮೊದಲಿಗೆ ಅದರ ಡೆಫಿನಿಷನ್ ಅನ್ನು ನೋಡೋಣ. ಎ ಸ್ಮಾಲ್ ಪೋರ್ಷನ್ of a current carrying conductor is called current element. ಓಕೆ, ಸೊ ಇಲ್ಲಿ ಕರೆಂಟ್ ಎಲಿಮೆಂಟ್ ಅಂತ ಇರೋದ್ರಿಂದ ಒಂದು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ನ ನಾವು ಕನ್ಸಿಡರ್ ಮಾಡೋಣ. ಸೊ ಲೆಟ್ ಅಸ್ ಸೇ ಹಿಯರ್ ದಿಸ್ ಇಸ್ ವಾಟ್ ದ ಕಂಡಕ್ಟರ್ ಕ್ಯಾರಿಂಗ್ ಕರೆಂಟ್. ಓಕೆ, so let us say it carries current I. It is what? The conductor. ಇದರಲ್ಲಿರ್ತಕ್ಕಂಥ ಒಂದು ಸಣ್ಣ ಭಾಗವನ್ನು ನಾವು ಗುರುತಿಸೋಣ. ಟೇಕ್ ಎ ಸ್ಮಾಲ್ ಪೋರ್ಷನ್, ದಿಸ್ ಮಚ್. ಓಕೆ, ಸೊ ಇದನ್ನು ನಾವಿಲ್ಲಿ ಕನ್ಸಿಡರ್ ಮಾಡೋಣ. ಈ ಥರದ ಸಣ್ಣ ಸಣ್ಣ ಭಾಗಗಳಿಂದ ಈ ಒಂದು ಕಂಡಕ್ಟರ್ ಆಗಿರುತ್ತೆ. ಓಕೆ, ಸೊ ಇದರಲ್ಲಿ ಇನ್ನೊಂದು ಕರೆಂಟ್ ಎಲಿಮೆಂಟ್ ಅಂತ ಇರುತ್ತೆ, ಇದರ ಪಕ್ಕದಲ್ಲಿ ಇನ್ನೊಂದು ಎಲಿಮೆಂಟ್, ಇದರ ಪಕ್ಕದಲ್ಲಿ ಇನ್ನೊಂದು ಎಲಿಮೆಂಟ್, ಈ ರೀತಿ ಸ್ಮಾಲ್ ಎಲಿಮೆಂಟ್ಸ್ ಅಂತ ಆಗಿರುತ್ತೆ. ಸೊ ಈಗ ನಾನು ಈ ಒಂದು ಪಾರ್ಟ್ ಏನು ಸ್ಮಾಲ್ ಕಂಡಕ್ಟರ್ ತೊಗೊಂಡಿದ್ದೀನಿ, ಸ್ಮಾಲ್ ಪೋರ್ಷನ್ ತೊಗೊಂಡಿದ್ದೀನಿ, ಇದರ ಲೆಂತ್ DL ಅಂತ ತಗೊಳ್ಳಿ. ಸೊ ಇವಾಗ ಈ ಒಂದು ಪೋರ್ಷನ್ ಇಟ್ ಕ್ಯಾರೀಸ್ ಕರೆಂಟ್ ಐ ಅನ್ನೋದು ಇದು ಎಲ್ಲ ಪಾರ್ಟ್ ಮೂಲಕ ಐ ಕರೆಂಟ್ ಪಾಸ್ ಆಗ್ತಾ ಇರುತ್ತೆ. ಈ ಅದರಲ್ಲಿರ್ತಕ್ಕಂಥ ಒಂದು ಸ್ಮಾಲ್ ಪೋರ್ಷನ್ ಏನಿದೆಯಲ್ಲ, ಇದು ಕರೆಂಟ್ ಎಲಿಮೆಂಟ್ ಆಗಿರುತ್ತೆ. So what is current element? Current element is a small portion of a current carrying conductor. ಒಂದು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ನ ಒಂದು ಸಣ್ಣ ಭಾಗ, ಯಾವುದಾದ್ರೂ ಭಾಗ ತಗೊಳ್ಳಿ, ಆ ಒಂದು ಸಣ್ಣ ಭಾಗವನ್ನು ನಾವು ಕರೆಂಟ್ ಎಲಿಮೆಂಟ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಕರೆಂಟ್ ಅಂತ ಇರೋದ್ರಿಂದ ಕಂಪಲ್ಸರಿಲಿ ಇಟ್ ಶುಡ್ ಕ್ಯಾರಿ ಕರೆಂಟ್. ಓಕೆ, ಇಟ್ಸ್ ಅ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಅಂತ ಒಂದು ಭಾಗ ಆಗಿರುತ್ತೆ. ಸೊ ನಾವು ನೆಕ್ಸ್ಟ್ ಅದ್ರ ಬಗ್ಗೆ ಇನ್ನೂ ತಿಳ್ಕೊಬೇಕಂದ್ರೆ, ಇದೊಂದು ವೆಕ್ಟರ್ ಕ್ವಾಂಟಿಟಿ ಆಗಿರುತ್ತೆ ಮತ್ತು ಇದನ್ನು ನಾವು ಯಾವುದರಿಂದ ನಾವು ಕ್ಯಾಲ್ಕುಲೇಷನ್ ಮಾಡ್ಬೋದು ಕರೆಂಟ್ ಎಲಿಮೆಂಟ್ ಅಂದರೆ, ಕರೆಂಟ್ ಎಲಿಮೆಂಟ್ ಈಸ್ ಗಿವನ್ ಬೈ the product of ಯಾವುದಾದ್ರೂ ಪ್ರಾಡಕ್ಟ್ ಅಂದರೆ ಕರೆಂಟ್ ಐ ಆ್ಯಂಡ್ ದ ಲೆಂತ್ ಆಫ್ ದಿಸ್ ಪೋರ್ಷನ್, ಲೆಂತ್ ಆಫ್ ದಿಸ್ DL. ಈ ಲೆಂತ್ ಆ್ಯಂಡ್ ಕರೆಂಟ್ ಇವೆರಡರದ್ದು ನಾವು ಪ್ರಾಡಕ್ಟನ್ನು ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಮಗೆ ಕರೆಂಟ್ ಎಲಿಮೆಂಟ್ನ ವ್ಯಾಲ್ಯೂ ಸಿಗುತ್ತೆ. ಓಕೆ, ಪ್ರಾಡಕ್ಟ್ ಆಫ್ ಕರೆಂಟ್ ಆ್ಯಂಡ್ length of the small segment length of the
ಸ್ಮಾಲ್ ಸೆಗ್ಮೆಂಟ್ ಅಂತ ಹೇಳ್ತೀವಿ. ಸಣ್ಣ ಭಾಗದಲ್ಲಿ ಇರ್ತಕ್ಕಂಥ ಲೆಂತ್, ಈ ಸಣ್ಣ ಭಾಗದ ಲೆಂತ್ ಅದನ್ನು ನಾವು ಡಿ ಎಲ್ ಅಂತ ಕರಿತೀವಿ. ಓಕೆ, ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಸೆಗ್ಮೆಂಟ್ ಆಫ್ ದಿ conductor. Andre, so that is, I can say here, product of current in the conductor I and length of the segment, small segment, that is DL. ಇವೆರಡರದ್ದು ಪ್ರಾಡಕ್ಟ್ ಅನ್ನು ನಾವು ಕ್ಯಾಲ್ಕುಲೇಷನ್ ಮಾಡಿದಾಗ ನಮಗೆ ಕರೆಂಟ್ ಎಲಿಮೆಂಟ್ನ ವ್ಯಾಲ್ಯೂ ಸಿಗುತ್ತೆ. ಓಕೆ, ಸೊ ಕರೆಂಟ್ ಮತ್ತು ಆ ಎಲಿಮೆಂಟ್ನ ಲೆಂತ್, ಸೊ ಹಾಗಾಗಿ ಇದು ಕರೆಂಟ್ ಎಲಿಮೆಂಟ್. ಸೊ ಇದು ವೆಕ್ಟರ್ ಕ್ವಾಂಟಿಟಿ ಆಗಿದೆ, ಇಟ್ ಹ್ಯಾಸ್ ಡೈರೆಕ್ಷನ್. ಓಕೆ, so current element is a vector quantity. Is a vector quantity. It has both magnitude and direction. ಹಾಗಾದ್ರೆ ಮ್ಯಾಗ್ನಿಟ್ಯೂಡ್ ಆಲ್ರೆಡಿ ನಾವು ನೋಡಿದ್ದೀವಿ. ಸೊ ಇಲ್ಲಿ ನೋಡಿ, ಐ ಇಂಟು ಡಿ ಎಲ್ ಇದೆ ಮ್ಯಾಗ್ನಿಟ್ಯೂಡ್. ಹಾಗಾದ್ರೆ ಡೈರೆಕ್ಷನ್ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡೋದು? ಇಟ್ಸ್ ಡೈರೆಕ್ಷನ್ ಈಸ್ ಟ್ಯಾಂಜೆಂಟ್ ಟು ದ ಎಲಿಮೆಂಟ್. ಯಾವ ಡೈರೆಕ್ಷನ್ ಅಲ್ಲಿ ಇರುತ್ತಪ್ಪ ಅಂದ್ರೆ ಟ್ಯಾಂಜೆನ್ಷಿಯಲ್, ಒಂದು ಸ್ಪರ್ಶಕ, ಟು ದ ಎಲಿಮೆಂಟ್ acting in the direction of current flow. Flow. ಸೊ ಇದನ್ನು ನಾವು ಯಾವ ರೀತಿ ರಿಪ್ರೆಸೆಂಟ್ ಮಾಡ್ಬೋದು ಅಂತಂದರೆ ಐ ಡಿ ಎಲ್ ಅನ್ನೋದು ಇಲ್ಲಿ ವೆಕ್ಟರ್ ಕ್ವಾಂಟಿಟಿ. ಸೊ ಐ ಡಿ ಎಲ್ ಅಂದರೆ ಏನಪ್ಪ ಇದು? ಫಾರ್ ಎಕ್ಸಾಂಪಲ್, ಇದರ ಒಂದು ನಾನು ಡೈರೆಕ್ಷನ್ ನೋಡೋದಾಯ್ತಂದರೆ, ಇಟ್ಸ್ ಡೈರೆಕ್ಷನ್ ಇಸ್ ಟ್ಯಾಂಜೆಂಟ್. ಸೊ ಯು ಡ್ರಾ ಎ ಟ್ಯಾಂಜೆಂಟ್ ಹಿಯರ್ ಆ್ಯಂಡ್ ಇನ್ ದ ಡೈರೆಕ್ಷನ್ ಆಫ್ ಕರೆಂಟ್ ಈ ಥರ ಇದೆಯಲ್ಲ, ಹಾಗಾಗಿ ಈ ಡೈರೆಕ್ಷನ್ದಲ್ಲಿ ಟ್ಯಾಂಜೆಂಟು ಈ ಕಡೆನೂ ಬರುತ್ತೆ ಟ್ಯಾಂಜೆಂಟ್ ಎಳೆಯೋಕ್ಕೆ, ಬಟ್ ಇಟ್ ಶುಡ್ ಬಿ ಇನ್ ದ ಡೈರೆಕ್ಷನ್ ಆಫ್ ಕರೆಂಟ್. ಸೊ ಈ ಡೈರೆಕ್ಷನ್ದಲ್ಲಿ ಈ ಒಂದು ಡಿ ಎಲ್ ಡೈರೆಕ್ಷನ್ ಇರುತ್ತೆ. ಸೊ ಹಾಗಾಗಿ ಇವೆರಡರ ಪ್ರಾಡಕ್ಟ್ ಕರೆಂಟ್ and dl. okay, so this is tangent to the element. ಈ ಎಲಿಮೆಂಟ್ಗೆ ಟ್ಯಾಂಜೆಂಟ್ ಅನ್ನು ಎಳೆಯಬೇಕು ಮತ್ತು ಕರೆಂಟ್ನ ಡೈರೆಕ್ಷನ್ದಲ್ಲಿ ಆ ಟ್ಯಾಂಜೆಂಟ್ನ ಡೈರೆಕ್ಷನ್ ತಗೋಬೇಕು. ದಟ್ ಈಸ್ ದ ಡೈರೆಕ್ಷನ್ ಆಫ್ ದಿ ಕರೆಂಟ್ ಎಲಿಮೆಂಟ್. ಓಕೆ, ಸೊ ದಿಸ್ ಇಸ್ ಅಬೌಟ್ ಕರೆಂಟ್ ಎಲಿಮೆಂಟ್. ಸೊ ಇವಾಗ ನಾವು ಬಯೋಟ್ ಸಾವರ್ಟ್ಸ್ ಲಾನ ಹೋಗಬೇಕು ಅಂದರೆ, ತಿಳ್ಕೊಬೇಕಂದ್ರೆ, ಬಯೋಟ್ ಸಾವರ್ಟ್ಸ್ ಲಾ ಇಂಥ ಒಂದು ಕರೆಂಟ್ ಎಲಿಮೆಂಟಿಂದ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವುದೋ ಒಂದು ಪಾಯಿಂಟಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ. ಯಾವುದೋ ಒಂದು ಪಾಯಿಂಟ್, ಲೆಟ್ ಅಸ್ ಸೇ ದಿಸ್ ಪಾಯಿಂಟ್. ವಾಟ್ ಈಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಎಟ್ ದಿಸ್ ಪಾಯಿಂಟ್ ಡ್ಯೂ ಟು ದಿಸ್ ಕರೆಂಟ್ ಎಲಿಮೆಂಟ್? ಸೊ ಇಲ್ಲಿ ಏನು ಹೇಳುತ್ತೆ, ನಮಗೆ ಮುಂಚಿತವಾಗಿ ಗೊತ್ತಿದೆ, ಎ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಪ್ರೊಡ್ಯೂಸ್ ವಾಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಇಟ್. ಅದರ ಸುತ್ತಲೂ ಒಂದು ಮ್ಯಾಗ್ನೆಟಿಕ್ ಫೀಲ್ಡನ್ನು ಪ್ರೊಡ್ಯೂಸ್ ಮಾಡುತ್ತೆ. ಹಾಗಾದರೆ ಸೊ ಟೋಟಲ್ ಕಂಡಕ್ಟರ್ ಇವಾಗ ಬೇಡ, ನಮಗೆ ಒಂದು ಸಣ್ಣ ಭಾಗವನ್ನು ಕನ್ಸಿಡರ್ ಮಾಡೋಣ. ಸೊ ದಿಸ್ ಇಸ್ ಕಾಲ್ಡ್ ಕರೆಂಟ್ ಎಲಿಮೆಂಟ್. ಈ ಕರೆಂಟ್ ಎಲಿಮೆಂಟಿಂದನೂ ಈ ಪಾಯಿಂಟಲ್ಲಿ ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಮಾಡುತ್ತೆ. ಪ್ರತಿಯೊಂದು ಭಾಗದಿಂದನೂ ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ ಇಲ್ಲಿ. ಸೊ ಯು ಕ್ಯಾನ್ ಕನ್ಸಿಡರ್ ದಿಸ್ ಪಾರ್ಟ್. ನಾವು ಈ ಪಾರ್ಟಿಂದನೂ ಕೂಡ ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ. ಯು ಕ್ಯಾನ್ ಕನ್ಸಿಡರ್ ಅನದರ್ ಎಲಿಮೆಂಟ್ ಹಿಯರ್. So this current element also produces magnetic field here, and this produces magnetic field here, and you can consider another current element here. This produces magnetic field here. ಹಾಗಾದರೆ ಈ ಒಂದು ಕರೆಂಟ್ ಎಲಿಮೆಂಟಿಂದ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ ಈ ಪಾಯಿಂಟಲ್ಲಿ ಅನ್ನೋದನ್ನೇ ನಾವು ಕ್ಯಾಲ್ಕುಲೇಷನ್ ಮಾಡ್ಬೋದು. ಯಾವುದರಿಂದ? ಬಯೋಟ್ ಸಾವರ್ಟ್ಸ್ ಲಾ ಇಂದ. ಅಂದರೆ ಏನು ಹೇಳ್ತಾ ಬಯೋಟ್ ಸಾವರ್ಟ್ಸ್ ಲಾ? ಇಟ್ ಗಿವ್ಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಕರೆಂಟ್ ಎಲಿಮೆಂಟ್. ಕರೆಂಟ್ ಎಲಿಮೆಂಟಿಂದ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಎನಿ ಪಾಯಿಂಟ್, ಯಾವುದೋ ಒಂದು ಪಾಯಿಂಟಲ್ಲಿ ಎಷ್ಟು ಬರುತ್ತೆ ಅನ್ನೋದೇ ನಮಗೆ ಬಯೋಟ್ ಸಾವರ್ಟ್ಸ್ ಲಾ ಹೇಳುತ್ತೆ. ಈ ಬಯೋಟ್ ಸಾವರ್ಟ್ಸ್ ಲಾನ ಇನ್ನೊಂದು ಹೆಸರು ಏನಪ್ಪ ಅಂದರೆ ಲಾಪ್ಲಾಸಸ್ ಲಾ ಅಂತ ಹೇಳ್ತೀವಿ. ಸೊ ಅದರ ಬಗ್ಗೆ ನಾವಿವಾಗ ನೋಡೋಣ.
ಈಗ ನಾವು ಬಯೋಟ್ ಸಾವರ್ಟ್ಸ್ ಲಾನ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಅದೇನು ಹೇಳುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ, ಆಮೇಲೆ ಸ್ಟೇಟ್ಮೆಂಟ್ಗೆ ಹೋಗೋಣ. ಸೊ ನಾನು ಈಗಾಗಲೇ ಹೇಳಿರೋ ಹಾಗೆ ಬಯೋಟ್ ಸಾವರ್ಟ್ಸ್ ಲಾದಿಂದ ನಾವು ಏನನ್ನು ಕ್ಯಾಲ್ಕುಲೇಷನ್ ಮಾಡ್ಬೋದಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಎ ಕರೆಂಟ್ ಎಲಿಮೆಂಟ್, ಒಂದು ಕರೆಂಟ್ ಎಲಿಮೆಂಟಿಂದ ಮ್ಯಾಗ್ನೆಟಿಕ್ ಫೀಲ್ಡು ಎಷ್ಟು ಬರುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ಬೋದು. ಸೊ ಇಲ್ಲಿ ನಾವು ಒಂದು ಕರೆಂಟ್ ಎಲಿಮೆಂಟನ್ನು ಕನ್ಸಿಡರ್ ಮಾಡೋಣ. ವಿ ಕನ್ಸಿಡರ್ ಫಸ್ಟ್ ಎ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಹಿಯರ್. ಓಕೆ, this is what the conductor I considered here. ಸೊ ಇದು ಕರೆಂಟ್ ಎಷ್ಟು ಕ್ಯಾರಿ ಮಾಡ್ತಾ ಇದೆ ಅಂದರೆ ಐ ಒಂದು ಕರೆಂಟ್ನ ಕ್ಯಾರಿ ಮಾಡ್ತಾ, ಇದರಲ್ಲಿ ಒಂದು ಕರೆಂಟ್ ಎಲಿಮೆಂಟ್ ಅಂದರೆ ಒಂದು ಸ್ಮಾಲ್ ಪೋರ್ಷನನ್ನು ನಾನು ಕನ್ಸಿಡರ್ ಮಾಡ್ತಾ ಇದ್ದೀನಿ. ಕರೆಂಟ್ ಎಲಿಮೆಂಟ್ ಆಫ್ ದಿಸ್ ಸೈಜ್. Okay, this is called current element, a small portion of a current carrying conductor. So what is its direction? Its length is dl and its direction is in this direction tangential. I can also draw that. Okay, so ಈ ಒಂದು ಕರೆಂಟ್ ಎಲಿಮೆಂಟಿಂದ ಒಂದು ನಾರ್ಮಲ್ ಆಗಿ ಯಾವುದೋ ಒಂದು ಆರ್ಬಿಟ್ರರಿ ಪಾಯಿಂಟ್, ಲೆಟ್ ಅಸ್ ಸೇ ದಿಸ್ ಪಾಯಿಂಟ್ ಐ ಕನ್ಸಿಡರ್. ಈ ಪಾಯಿಂಟಲ್ಲಿ ದ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ದಿಸ್ ಕರೆಂಟ್, ಓನ್ಲಿ ದಿಸ್ ಪಾರ್ಟಿಂದ, ಇದರಿಂದ ಇಷ್ಟೇ ಭಾಗದಿಂದ ಈ ಪಾಯಿಂಟಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟು ಬರುತ್ತೆ ಪಿ ಪಾಯಿಂಟಲ್ಲಿ, ಎ ಸ್ಮಾಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ. ಯಾಕಂದರೆ ಇದು ಸ್ಮಾಲ್ ಪೋರ್ಷನ್ ಇರೋದ್ರಿಂದ ಒಂದು ಸ್ಮಾಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ. ಅದನ್ನು ನಾನು ಡಿ ಬಿ ಅಂತ ಕರೀತೀನಿ. ದಿಸ್ ಇಸ್ ಆಲ್ಸೋ ವೆಕ್ಟರ್ ಕ್ವಾಂಟಿಟಿ. ಆ ಪಾಯಿಂಟು ಮತ್ತು ಈ ಎಲಿಮೆಂಟಿಂದ ಎಷ್ಟು ಡಿಸ್ಟೆನ್ಸಲ್ಲಿದೆ ಅಂದರೆ ಈ ಪಾಯಿಂಟಿಗೆ ಮತ್ತು ಈ ಒಂದು ಕರೆಂಟ್ ಎಲಿಮೆಂಟ್ಗೆ ನಾನು ಒಂದು ಸ್ಟ್ರೈಟ್ ಲೈನ್ ಹೇಳ್ತೀನಿ, ಡಿಸ್ಟೆನ್ಸ್ ಆರ್ ಇದೆ ಅಂತ ತಿಳ್ಕೊಳ್ಳಿ. ಸೊ ಎಲ್ಲ ಪಾಯಿಂಟ್ಸನ್ನ ನಾವು ಗಮನಿಸಿಕೊಂಡು ಈ ಲಾ ಏನು ಹೇಳುತ್ತೆ ಅನ್ನೋದನ್ನು ನಾವು ನೋಡೋಣ. ಮೊದಲನೇದಾಗಿ ದ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಬೈ ದ ಕರೆಂಟ್ ಎಲಿಮೆಂಟ್ ಎಟ್ ಪಾಯಿಂಟ್ ಪಿ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತು ಯಾವ ರೀತಿ ಡಿಪೆಂಡ್ ಆಗುತ್ತೆ ಅಂತ. ಸೊ ಸಪೋಸ್ ನೋಡಿ, ಸಪೋಸ್ ನಾನೊಂದು ಸ್ಮಾಲ್ ಎಲಿಮೆಂಟನ್ನು ಕನ್ಸಿಡರ್ ಮಾಡಿದ್ದೀನಿ. ಇಲ್ಲಿ ಇದರಿಂದ ಮ್ಯಾಗ್ನೆಟಿಕ್ ಫೀಲ್ಡ್ ಇದು ಬಂದಿದೆ. ಸಪೋಸ್ ಐ ಟೇಕ್ ಎ ಲಾರ್ಜರ್ ಎಲಿಮೆಂಟ್ ಹಿಯರ್ ಲೈಕ್ ದಿಸ್, ಲಾರ್ಜರ್ ಎಲಿಮೆಂಟ್ ಅಂದರೆ ಲೆಂತನ್ನು ನಾನು ಇನ್ಕ್ರೀಸ್ ಮಾಡಿದ್ದೀನಿ ಅಂತ ತಿಳ್ಕೊಳ್ಳಿ. ಆವಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲಿ ಕಡಿಮೆ ಆಗುತ್ತಾ ಅಥವಾ ಜಾಸ್ತಿ ಆಗುತ್ತಾ? ಸ್ಮಾಲರ್ ಪೋರ್ಷನಿಂದ ಬಂದಿರೋ ಮ್ಯಾಗ್ನೆಟಿಕ್ ಫೀಲ್ಡು ಮತ್ತು ಲಾರ್ಜ್ ಪೋರ್ಷನಿಂದ ಬಂದಿರೋ ಮ್ಯಾಗ್ನೆಟಿಕ್ ಫೀಲ್ಡ್. ಈಗ ನೀವು ಆ ಒಂದು ಪೋರ್ಷನನ್ನು ಜಾಸ್ತಿ ಮಾಡ್ತಾ ಹೋಗ್ರಿ. ಸೊ ಪೋರ್ಷನ್ ಜಾಸ್ತಿ ಆದಂಗೆಲ್ಲ ಈ ರೀತಿ ದೊಡ್ಡದಾಗ್ತಾ ಹೋಗುತ್ತೆ ಅದು. ಸೊ ಈ ರೀತಿ ಆ ಪೋರ್ಷನ್, ದಟ್ ಮೀನ್ಸ್ ಕರೆಂಟ್ ಎಲಿಮೆಂಟ್ ಲೆಂತ್ ಜಾಸ್ತಿ ಆದಂಗೆಲ್ಲ ಮ್ಯಾಗ್ನೆಟಿಕ್ ಫೀಲ್ಡ್, ವೆರಿ ಸಿಂಪಲ್. ಓಕೆ, ಸೊ ಮೊದಲಿಗೆ ಇಲ್ಲಿ ಒಂದು ಪಾರ್ಟ್ ಇದೆ, ಇಲ್ಲಿಂದ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಬಂದಿದೆ ಅಂತ ತಿಳ್ಕೊಳ್ಳಿ. ಓಕೆ, ಒಂದು ಎಕ್ಸಾಂಪಲ್ ಕೊಡೋದಾಯ್ತು, 0.1 × 10⁻⁻⁴ ಟೆಸ್ಲಾ ಬಂದಿದೆ ಅಂತ ತಿಳ್ಕೊಳ್ಳಿ. ಇನ್ನೊಂದು ಭಾಗ, ಅಷ್ಟೇ ಭಾಗದಿಂದ ನಾವು ಕನ್ಸಿಡರ್ ಮಾಡೋಣ. ಇದು ಎರಡನೇದು. ಇದರಿಂದನೂ ಕೂಡ ಸ್ವಲ್ಪ ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತಲ್ಲ, ಅದನ್ನು ಕೂಡ 0.1 × 10⁻⁻⁴ ಟೆಸ್ಲಾ ಬಂದಿದೆ ಅಂತ ತಿಳ್ಕೊಳ್ಳಿ. ಹಾಗಾದರೆ ಈ ಎರಡೂ ಭಾಗದಿಂದ ನಾವು ಮ್ಯಾಗ್ನೆಟಿಕ್ ಫೀಲ್ಡನ್ನು ಇಲ್ಲಿ ಕನ್ಸಿಡರ್ ಮಾಡಿದಾಗ ಹೆಚ್ಚಿಗೆ ಆಗುತ್ತೆ. ಅಂದರೆ ನೀವು ಕರೆಂಟ್ ಎಲಿಮೆಂಟ್ನ ಲೆಂತನ್ನು ನೀವು ಜಾಸ್ತಿ ಮಾಡ್ದಂಗೆಲ್ಲ, ಆ್ಯಸ್ ಯು ಇನ್ಕ್ರೀಸ್ ದ ಲೆಂತ್ ಆಫ್ ದಿ ಕರೆಂಟ್ ಎಲಿಮೆಂಟ್, ಮ್ಯಾಗ್ನೆಟಿಕ್ ಫೀಲ್ಡ್ ಆಲ್ಸೋ ಇನ್ಕ್ರೀಸಸ್. ಅಂದರೆ ಯಾವ ಒಂದು ಪ್ರಪೋರ್ಷನಾಲಿಟಿ ಬರುತ್ತೆ? ಡೈರೆಕ್ಟ್ ಪ್ರಪೋರ್ಷನಲ್ ಬರುತ್ತೆ. ಕರೆಕ್ಟಾ? ಸೊ ಹಾಗಾಗಿ ದ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ದ ಕರೆಂಟ್ ಎಲಿಮೆಂಟ್ at point P is directly proportional to the first one. ಇಲ್ಲಿ ಕರೆಂಟ್ ಸ್ಟ್ರೆಂತ್ ಬಗ್ಗೆ ಬರುತ್ತೆ, ಅದನ್ನು ಹೇಳ್ತೀನಿ ನಾನು. ಸೊ ಸಪೋಸ್ ಇಲ್ಲಿ ಕರೆಂಟ್ ಬಗ್ಗೆ ಫಸ್ಟ್ ಹೇಳ್ತೀನಿ. ಸೊ ಸಪೋಸ್ ಇಲ್ಲಿ ನೀವು ಕರೆಂಟನ್ನು ಪಾಸ್ ಮಾಡಿ 1 ಆಂಪಿಯರ್ ಮಾಡ್ತಾ ಇದ್ದೀರಪ್ಪ. ಸೊ ಮೊದಲಿಗೆ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗಿರೋದಕ್ಕೆ ಕಾರಣನೇ ಕರೆಂಟ್. ಎ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಪ್ರೊಡ್ಯೂಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳ್ತೀವಿ. ಕರೆಂಟ್ ಇಲ್ಲ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಕೂಡ 0 ಇರುತ್ತೆ. 1 ಆಂಪಿಯರ್ ಕರೆಂಟ್ ಬಂದಾಗ ಎಷ್ಟೋ ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ. ಸಪೋಸ್ ಇಫ್ ಯು ಇನ್ಕ್ರೀಸ್ ದ ಸ್ಟ್ರೆಂತ್ ಆಫ್ ದಿ ಎಲೆಕ್ಟ್ರಿಕ್ ಕರೆಂಟ್,
ಕರೆಂಟ್ನ ನಾವು ಜಾಸ್ತಿ ಮಾಡ್ತಾ ಹೋಗ್ತೀವಿ, 2 ಆಂಪಿಯರ್ 3 ಆಂಪಿಯರ್. ಹೀಗೆ ನೀವು ಯಾವ ರೀತಿ ಕರೆಂಟ್ನ ಜಾಸ್ತಿ ಮಾಡ್ತಾ ಹೋಗ್ತಿರೋ ಅದೇ ರೀತಿ ಮ್ಯಾಗ್ನೆಟಿಕ್ ಫೀಲ್ಡ್ ಕೂಡ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಏಕೆಂದರೆ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರಿಂದನೇ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗಿರೋದ್ರಿಂದ as you increase the current, the magnetic field also increases. So that is the first point we should note here. That is, the magnetic field produced by a current element is directly proportional to the strength of the electric current I. ಅಂದರೆ ಎಲೆಕ್ಟ್ರಿಕ್ ಕರೆಂಟ್ ಎಷ್ಟು ಬಂದಿದೆ ಅದರ ವ್ಯಾಲ್ಯೂ ಮೇಲೆ ಡಿಪೆಂಡ್ ಇರುತ್ತೆ. If you increase the current, magnetic field also increases here. Second point, as already discussed, the ಲೆಂತ್ ಮೇಲೆ ಯಾವ ರೀತಿ ಡಿಪೆಂಡ್ ಆಯಿತು. ಲೆಂತ್ ನೀವು ಜಾಸ್ತಿ ಮಾಡಿದಾಗೆಲ್ಲ ಕರೆಂಟ್ ಎಲಿಮೆಂಟ್ನ ಲೆಂತ್ ಇಷ್ಟಿತ್ತು ಮೊದಲಿಗೆ, ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟೋ ಬಂದಿರುತ್ತೆ. ಸ್ವಲ್ಪ ನೀವು ಜಾಸ್ತಿ ಮಾಡಿದಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಜಾಸ್ತಿ ಆಗುತ್ತೆ, ಇನ್ನೂ ಜಾಸ್ತಿ ಮಾಡಿದಾಗೆಲ್ಲ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇಟ್ ಆಲ್ಸೋ ಡಿಪೆಂಡ್ಸ್ ಅಪಾನ್ ದ ಲೆಂತ್ ಆಫ್ ದಿ ಕರೆಂಟ್ ಎಲಿಮೆಂಟ್ DL. Second quantity. So it depends upon the first one. It is directly proportional to the strength of the electric current, and second one, it is directly proportional to the length of the current element. Third point alli idu ಒಂದು ವೆರಿ ಇಂಪಾರ್ಟೆಂಟ್ ಥಿಂಗ್. ಓಕೆ, ಸೊ ಇದೇನಪ್ಪ ಅಂತಂದರೆ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಬೈ ದ ಕರೆಂಟ್ ಎಲಿಮೆಂಟ್ ಅನ್ನೋದು ಡೈರೆಕ್ಷನ್ ಮೇಲೆ ಡಿಪೆಂಡ್ ಇರುತ್ತೆ, ಆ ಪಾಯಿಂಟ್ದು. ಸೊ ಅದು ಆ್ಯಂಗಲ್, ದಟ್ ಆ್ಯಂಗಲ್ ಮೇಲೆ ಡಿಪೆಂಡ್ ಇರುತ್ತೆ. ಯಾವ ಒಂದು ಆ್ಯಂಗಲಲ್ಲಿದೆ, ಯಾವ ಒಂದು ಆ್ಯಂಗಲ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ಇದು. ಸೊ ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಸೈನ್ ಆಫ್ ದಿ ಆ್ಯಂಗಲ್ ಬಿಟ್ವೀನ್ ಕರೆಂಟ್ ಎಲಿಮೆಂಟ್. ಕರೆಂಟ್ ಎಲಿಮೆಂಟ್ ನೋಡಿ, ಸೊ ಕರೆಂಟ್ ಎಲಿಮೆಂಟ್ ಈ ಡೈರೆಕ್ಷನ್ದಲ್ಲಿದೆ. ದಿಸ್ ಇಸ್ ದ ಡೈರೆಕ್ಷನ್ ಆಫ್ ದಿ ಕರೆಂಟ್ ಎಲಿಮೆಂಟ್, ಆ್ಯಂಡ್ ದಿಸ್ ಇಸ್ ದ ಲೈನ್ ಜಾಯ್ನಿಂಗ್ ದ ಕರೆಂಟ್ ಎಲಿಮೆಂಟ್ ಆ್ಯಂಡ್ ದಿ ಪಾಯಿಂಟ್. ಇವೆರಡರ ನಡುವಿನ ಆ್ಯಂಗಲ್ ಏನಿದೆ ಅಲ್ಲ, ಸೈನ್ ಆಫ್ ದಿ ಆ್ಯಂಗಲ್ಗೆ ಪ್ರಪೋರ್ಷನಾಲಿಟಿ ಬರುತ್ತೆ, ಥರ್ಡ್ ಒನ್. ದಟ್ ಮೀನ್ಸ್, so it is directly proportional to the sine of the angle between the current element and the line joining the current element and the point. So ಇದಾದ ನಂತರ ನಾಲ್ಕನೇ ಪಾಯಿಂಟ್, ಇದು ಯಾವ ರೀತಿ ಪ್ರಪೋರ್ಷನಲ್ ಬರುತ್ತೆ, ಡಿಸ್ಟೆನ್ಸ್ ಮೇಲೆ ಪ್ರಪೋರ್ಷನಲ್ ಬರುತ್ತೆ. ಸಪೋಸ್ ಆ ಕರೆಂಟ್ ಎಲಿಮೆಂಟಿಗೆ ಹತ್ತಿರದಲ್ಲಿತ್ತಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಜಾಸ್ತಿ ಇರುತ್ತೆ, ದೂರ ಹೋದಂಗೆಲ್ಲ ಮ್ಯಾಗ್ನೆಟಿಕ್ ಫೀಲ್ಡ್ ಕಡಿಮೆ ಆಗ್ತಾ ಬರುತ್ತೆ. ಇಫ್ ವಿ ಗೋ at larger distance, the magnetic field decreases. Correct? ಸೊ ಅಂದರೆ ಹತ್ತಿರದಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಜಾಸ್ತಿ ಇರುತ್ತೆ, ಸೊ ದೂರ ಬಂದಂಗೆಲ್ಲ ಮ್ಯಾಗ್ನೆಟಿಕ್ ಫೀಲ್ಡ್ ಕಡಿಮೆ ಆಗ್ತಾ ಬರುತ್ತೆ. ಇನ್ವರ್ಸ್ ಪ್ರಪೋರ್ಷನಲ್ ಬರುತ್ತೆ ಇದು. ಸೊ ಇಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಸ್ಕ್ವೇರ್ ಆಫ್ ದ, ಅದು ಯಾವ ರೀತಿ ಪ್ರಪೋರ್ಷನಲ್ ಬರುತ್ತೆ ಇನ್ವರ್ಸ್ ಅಂದರೆ, ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಕರೆಂಟ್ ಎಲಿಮೆಂಟ್ ಆ್ಯಂಡ್ ದಿ ಪಾಯಿಂಟ್. ಇವೆರಡರ ನಡುವಿನ ಡಿಸ್ಟೆನ್ಸ್ R, ಅದರ ಸ್ಕ್ವೇರ್ಗೆ ಇನ್ವರ್ಸ್ ಪ್ರಪೋರ್ಷನಲ್ಗೆ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಈ ಎಲ್ಲ ಪಾಯಿಂಟ್ಸನ್ನ ಕಂಬೈನ್ ಮಾಡಿ ಹೇಳೋದೇ ಬಯೋಟ್ ಸಾವರ್ಟ್ಸ್ ಲಾ ಆಗಿರುತ್ತೆ. ಇದರ ಒಂದು ಸ್ಟೇಟ್ಮೆಂಟ್ ಈ ರೀತಿಯಾಗಿರುತ್ತೆ. ನಾವು ಈಗಾಗಲೇ ಡಿಸ್ಕಷನ್ ಮಾಡಿರ್ತಕ್ಕಂಥ ಪಾಯಿಂಟ್ನ ನಾವಿಲ್ಲಿ ನೋಟ್ ಮಾಡ್ಕೊಳ್ಳೋಣ. ಇಟ್ ಸ್ಟೇಟ್ಸ್ ದಟ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಎಟ್ ಎ ಪಾಯಿಂಟ್ ಡ್ಯೂ ಟು ಎ ಕರೆಂಟ್ ಎಲಿಮೆಂಟ್ ಈಸ್, ಫಸ್ಟ್ ಒನ್, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಸ್ಟ್ರೆಂತ್ ಆಫ್ ದಿ ಎಲೆಕ್ಟ್ರಿಕ್ ಕರೆಂಟ್ ಐಗೆ ಡೈರೆಕ್ಟ್ ಪ್ರಪೋರ್ಷನಲ್ ಇರುತ್ತೆ. ಸೆಕೆಂಡ್ ಒನ್, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಲೆಂತ್ ಆಫ್ ದಿ ಕರೆಂಟ್ ಎಲಿಮೆಂಟ್ DL, ಇದಕ್ಕೂ ಡೈರೆಕ್ಟ್ ಪ್ರಪೋರ್ಷನಲ್. ಥರ್ಡ್ ಒನ್, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಸೈನ್ ಆಫ್ ದಿ ಆ್ಯಂಗಲ್ ಬಿಟ್ವೀನ್ ಕರೆಂಟ್ ಎಲಿಮೆಂಟ್ ಆ್ಯಂಡ್ ದಿ ಲೈನ್ ಜಾಯ್ನಿಂಗ್ ದಿ ಕರೆಂಟ್ ಎಲಿಮೆಂಟ್ ಆ್ಯಂಡ್ ದಿ ಪಾಯಿಂಟ್. ಅಂದರೆ ಕರೆಂಟ್ ಎಲಿಮೆಂಟ್ಗೆ ಮತ್ತು ಲೈನ್ ಜಾಯ್ನಿಂಗ್ ದ ಕರೆಂಟ್ ಎಲಿಮೆಂಟ್ ಆ್ಯಂಡ್ ಪಾಯಿಂಟ್ ಅವೆರಡರ ನಡುವೆ ಇರ್ತಕ್ಕಂಥ ಆ್ಯಂಗಲ್ಗೆ ಸೈನ್ ಆಫ್ ದಿ ಆ್ಯಂಗಲ್ಗೆ ಡೈರೆಕ್ಟ್ ಪ್ರಪೋರ್ಷನಲ್ ಬರುತ್ತೆ, ಸೈನ್ ಥೀಟಾಗೆ. ಫೋರ್ತ್ ಒನ್, ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದಿ ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಕರೆಂಟ್ ಎಲಿಮೆಂಟ್ ಆ್ಯಂಡ್ ದಿ ಪಾಯಿಂಟ್. ಆ ಪಾಯಿಂಟ್ಗೆ ಮತ್ತು ಕರೆಂಟ್ ಎಲಿಮೆಂಟ್ಗೆ ಜಾಯಿನ್ ಮಾಡಿದಾಗ ಏನು ಡಿಸ್ಟೆನ್ಸ್ ಬರುತ್ತೆ ಅದಕ್ಕೆ ಇನ್ವರ್ಸ್ ಪ್ರಪೋರ್ಷನಲ್ ಇರುತ್ತೆ, ಸ್ಕ್ವೇರ್ಗೆ, ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ಗೆ ಇನ್ವರ್ಸ್ ಪ್ರಪೋರ್ಷನಲ್ ಇರುತ್ತೆ. ಇದು ಒಂದು ಬಯೋಟ್ ಸಾವರ್ಟ್ಸ್ ಲಾ ಸ್ಟೇಟ್ಮೆಂಟ್. ಓಕೆ, ಸೊ ಇವಾಗ ನಾವು ಇದರ ಒಂದು ಎಕ್ಸ್ಪ್ಲನೇಷನ್ಗೆ ಹೋಗೋಣ. ಎಕ್ಸ್ಪ್ಲನೇಷನಲ್ಲಿ ಈ ರೀತಿಯಾಗಿ ನಾವು ನೋಡ್ಬೋದು. ಒಂದು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ನ ಕನ್ಸಿಡರ್ ಮಾಡಿ ಅದರಲ್ಲಿ ಒಂದು ಸ್ಮಾಲ್ ಕರೆಂಟ್ ಎಲಿಮೆಂಟ್ನ ಕನ್ಸಿಡರ್ ಮಾಡೋಣ ಆಫ್ ಲೆಂತ್ DL. ಕನ್ಸಿಡರ್ ಎ ಕರೆಂಟ್ ಎಲಿಮೆಂಟ್ ಆಫ್ ಲೆಂತ್ DL ಆ್ಯಂಡ್ ಇಟ್ ಈಸ್ ಕ್ಯಾರಿಂಗ್ ಕರೆಂಟ್ I. ಸೊ ಇಲ್ಲಿ ಕರೆಂಟ್ ಏನಿದೆ ಅಂತ ಅಂದರೆ I ಇದೆ. ಆಮೇಲೆ ಒಂದು ಪಾಯಿಂಟ್ನ ನಾವು ಇಲ್ಲಿ ಕನ್ಸಿಡರ್ ಮಾಡೋಣ, P ಅನ್ನೋದು. ಲೆಟ್ P ಬಿ ಎ ಪಾಯಿಂಟ್ ಅಟ್ ಡಿಸ್ಟೆನ್ಸ್ R ಫ್ರಾಮ್ ದಿ ಕರೆಂಟ್ ಎಲಿಮೆಂಟ್. ಕರೆಂಟ್ ಎಲಿಮೆಂಟಿಂದ ಈ ಪಾಯಿಂಟಿಗೆ ಇರುವಂಥ ಡಿಸ್ಟೆನ್ಸ್ R. ಆವಾಗ ನಾವು ಅಕಾರ್ಡಿಂಗ್ ಟು
ಬಯೋಟ್ ಸಾವರ್ಟ್ಸ್ ಲಾನ ಪ್ರಕಾರ ದ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ದ ಕರೆಂಟ್ ಎಲಿಮೆಂಟ್, ಈ ಕರೆಂಟ್ ಎಲಿಮೆಂಟ್ ಇಷ್ಟೇ ಪೋರ್ಷನಿಂದ, ಇಷ್ಟು ಸ್ಮಾಲ್ ಪೋರ್ಷನ್ ಏನಿದೆಯಲ್ಲ ಈ ಪೋರ್ಷನಿಂದ ಈ ಪಾಯಿಂಟಲ್ಲಿ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ ಅಕಾರ್ಡಿಂಗ್ ಟು ದಿಸ್ ಲಾ. ಈಗ ಆಲ್ರೆಡಿ ನಾವು ಡಿಸ್ಕಷನ್ ಮಾಡಿರೋ ಹಾಗೆ. ಸೊ ಇಲ್ಲೇನಾಗಿರುತ್ತೆ ಮೊದಲಿಗೆ, ಸೊ ದಟ್ ಈಸ್ ಡಿ ಬಿ, ಸ್ಮಾಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಡಿ. ಮೊದಲಿಗೆ ಯಾವುದರ ಮೇಲೆ ಡೈರೆಕ್ಟ್ ಪ್ರಪೋರ್ಷನಲ್ ಇರುತ್ತೆ? ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಸ್ಟ್ರೆಂತ್ ಆಫ್ ದಿ ಎಲೆಕ್ಟ್ರಿಕ್ ಕರೆಂಟ್ ಐ ಕರೆಂಟ್ ಏನಿದೆ ಅದರ ಮೇಲೆ ಡೈರೆಕ್ಟ್ ಪ್ರಪೋರ್ಷನಲ್ ಆಯಿತು. ಸೆಕೆಂಡ್ ಪಾಯಿಂಟನ್ನು ನಾವು ನೋಡೋ ಹಾಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಲೆಂತ್ ಆಫ್ ದಿ ಕರೆಂಟ್ ಎಲಿಮೆಂಟ್ ಡಿ ಎಲ್. ಸ್ಟ್ರೆಂತ್ ಆಫ್ ದಿ ಎಲೆಕ್ಟ್ರಿಕ್ ಕರೆಂಟ್, ಲೆಂತ್ ಆಫ್ ದಿ ಕರೆಂಟ್ ಎಲಿಮೆಂಟ್ ಡಿ ಎಲ್. ಥರ್ಡ್ ಪಾಯಿಂಟ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಸೈನ್ ಆಫ್ ದಿ ಆಂಗಲ್ ಬಿಟ್ವೀನ್, ಸೈನ್ ಆಫ್ ದಿ ಆಂಗಲ್ ಬಿಟ್ವೀನ್. ನೋಡಿ ಕರೆಂಟ್ ಎಲಿಮೆಂಟ್ ಅಂದರೆ ಈ ಡೈರೆಕ್ಷನ್ ಮತ್ತು ಈ ಡೈರೆಕ್ಷನ್ ಮತ್ತು ಈ ಲೈನ್, ಯಾವ ಲೈನ್ ಇದು? ಲೈನ್ ಜಾಯ್ನಿಂಗ್ ದಿ ಕರೆಂಟ್ ಎಲಿಮೆಂಟ್ ಆ್ಯಂಡ್ ದಿ ಪಾಯಿಂಟ್. ಸೊ ಇವೆರಡರ ನಡುವಿನ ಸೈನ್ ಆಫ್ ದಿ ಆಂಗಲ್ಗೆ ಡೈರೆಕ್ಟ್ ಪ್ರಪೋರ್ಷನಲ್ ಇರುತ್ತೆ. ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಸೈನ್ ಆಫ್ ದಿ ಆಂಗಲ್ ಬಿಟ್ವೀನ್ ದಿ ಕರೆಂಟ್ ಎಲಿಮೆಂಟ್ ಆ್ಯಂಡ್ ದಿ ಲೈನ್ ಜಾಯ್ನಿಂಗ್ ದ ಕರೆಂಟ್ ಎಲಿಮೆಂಟ್ ಆ್ಯಂಡ್ ದಿ ಪಾಯಿಂಟ್. ಸೊ ಇವೆರಡರ ನಡುವಿನ ಆಂಗಲ್ ತೀಟಾ ಇದೆಯಲ್ಲ, ಅದರ ಸೈನ್ ತೀಟಾಗೆ ಪ್ರಪೋರ್ಷನಲ್ ಇರುತ್ತೆ. ಫೋರ್ತ್ ಒನ್ ಏನಪ್ಪ ಅಂದರೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದಿ ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಕರೆಂಟ್ ಎಲಿಮೆಂಟ್ ಆ್ಯಂಡ್ ದಿ ಪಾಯಿಂಟ್. ಕರೆಂಟ್ ಎಲಿಮೆಂಟ್ಗೆ ಮತ್ತು ಪಾಯಿಂಟ್ಗೆ ಇರ್ತಕ್ಕಂಥ ಡಿಸ್ಟೆನ್ಸ್ಗೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಇರುತ್ತೆ. ಸೊ ದೇರ್ಫೋರ್ ಅಕಾರ್ಡಿಂಗ್ ಟು ಬಯೋಟ್ ಸಾವರ್ಟ್ಸ್ ಲಾ ಐ ಕ್ಯಾನ್ ರೈಟ್ ಲೈಕ್ ದಿಸ್, ಆರ್ this dB, if you remove the proportionality you will get a constant. Let us say that constant is k into idl sin theta divided by r square. This expression you will get where k is a constant, and this constant is found to be in SI unit. ಇದರ ವ್ಯಾಲ್ಯೂ ಏನಿರುತ್ತೆ ಅಂದರೆ SI unit k is equals to ಏನಿರುತ್ತೆ ಅಂದರೆ k, this constant is equals to mu naught divided by 4 pi ಆಗಿರುತ್ತೆ. ಇಲ್ಲಿ mu naught ಅಂದರೆ ಏನು ಅಂತ ನಾನು ಆಮೇಲೆ ಹೇಳ್ತೇನೆ. ಸೊ ಈ ಕಾನ್ಸ್ಟೆಂಟ್ ಕೆ ವ್ಯಾಲ್ಯೂ ಏನಿರುತ್ತಪ್ಪ ಅಂದರೆ ಇನ್ನು SI ಯೂನಿಟಲ್ಲಿ mu naught ಡಿವೈಡೆಡ್ ಬೈ 4 pi ದಟ್ ಈಸ್ ಈಕ್ವಲ್ಸ್ ಟು, ಇದರ ವ್ಯಾಲ್ಯೂ ಬಂದ್ಬಿಟ್ಟು 10⁻⁷. ಆನಂತರದಲ್ಲಿ ಏನಪ್ಪ ಅದರ ಒಂದು ಯೂನಿಟ್ಟು, ಈ ವ್ಯಾಲ್ಯೂ ಯೂನಿಟ್ ಏನಪ್ಪ ಅಂದರೆ, ಸೊ ಐ ವಾಂಟ್ ಟು ನೋ ದ ವ್ಯಾಲ್ಯೂ ಆಫ್ ಯೂನಿಟ್ ಆಫ್ ಕೆನ. ಸೊ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಟೆಸ್ಲಾ. ಹಿಯರ್ ದಿಸ್ ಇಸ್ ಮೀಟರ್ ಸ್ಕ್ವೇರ್, 1 ಮೀಟರ್ ಕ್ಯಾನ್ಸಲ್ ಆಯಿತು. ಟೆಸ್ಲಾ ಇದು ಈ ಕಡೆ ಹೋದರೆ ಮೀಟರ್ ಆಯಿತು. ಟೆಸ್ಲಾ ಮೀಟರ್ ಪರ್ ಆಂಪಿಯರ್, ಇದು ಆಂಪಿಯರ್. ಸೊ ವಾಟ್ ಈಸ್ ದ ಯೂನಿಟ್ ಇಯರ್? ಟೆಸ್ಲಾ ಮೀಟರ್ ಪರ್ ಆಂಪಿಯರ್. ಓಕೆ, ಸೊ ದಿಸ್ ಇಸ್ ದ ಯೂನಿಟ್ ಇದು. ಸೊ ಇದು ಕಾನ್ಸ್ಟೆಂಟ್ ವ್ಯಾಲ್ಯೂನ ನಾವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಫೈನಲ್ ಆಗಿ ನಮ್ಗೆ ಏನು ಬರುತ್ತೆ? ಫೋರ್ the magnetic field due to current element is given by mu naught divided by 4 pi idl sin theta divided by r square. This is what Biot Savart's law. ಸೊ ಇಲ್ಲಿ ನಾವು ಒಂದು ಕಾನ್ಸ್ಟೆಂಟ್ ಅನ್ನು ಇಲ್ಲಿ ನಾವು ನೋಟ್ ಮಾಡ್ಕೊಂಡಿದ್ದೀವಿ, ದಟ್ ಇಸ್ mu naught ಅಂದರೆ ಏನು ಅಂತ. ಸೊ ಈ mu ನಾಟ್ಗೆ ವ್ಯಾಲ್ಯೂ ಏನಾಗುತ್ತೆ ಅಂದರೆ ವೇರ್ mu naught is, ಓಕೆ, ವೇರ್ mu naught is. ಸೊ ಲುಕ್ ಎಟ್ ಹಿಯರ್, mu naught is equals to ಇಲ್ಲಿ 4 ಪೈನ ಈ ಕಡೆ ತೊಗೊಂಡಾಗ ಏನು ವ್ಯಾಲ್ಯೂ ಬಂತು? 4 pi ಇಂಟು 10⁻⁷ ಟೆಸ್ಲಾ ಮೀಟರ್ ಪರ್ ಆಂಪಿಯರ್ ಅನ್ನೋದು ಇದರ ಯೂನಿಟ್ ಇನ್ SI ಯೂನಿಟಲ್ಲಿ. ಆ್ಯಂಡ್ ಇದಕ್ಕೆ ನಾವು ಏನಂತ ಕರಿತೀವಿ ಅಂದರೆ, ಈ ಒಂದು mu naught ಅನ್ನೋ ಕಾನ್ಸ್ಟೆಂಟ್ಗೆ ನಾವಿಲ್ಲಿ ಎಲೆಕ್ಟ್ರೋಸ್ಟ್ಯಾಟಿಕ್ಸಲ್ಲಿ ಕೂಲಂಬ್ಸ್ ಲಾದಲ್ಲಿ ಇಂಥದ್ದೇ ಒಂದು ಕಾನ್ಸ್ಟೆಂಟ್ ε0 ಬಂದಿತ್ತು. ಅದಕ್ಕೆ ನಾವು ಅಬ್ಸಲ್ಯೂಟ್
ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್ ಆರ್ ವ್ಯಾಕ್ಯೂಮ್ ಅಂತ ಕರಿತೀವಿ. ಇಲ್ಲಿ ಏನಾಗುತ್ತೆ, ಇದು ಮ್ಯಾಗ್ನೆಟಿಕ್ ಫೀಲ್ಡ್ಗೆ ಸಂಬಂಧಿಸಿರೋದ್ರಿಂದ ಸೊ ಇದು ಏನಪ್ಪ ಅಂದರೆ ಅಬ್ಸಲ್ಯೂಟ್ ಪರ್ಮಿಯಬಿಲಿಟಿ ಆಫ್ ಫ್ರೀ ಸ್ಪೇಸ್, ಅದು ಪರ್ಮಿಟಿವಿಟಿ. ಇಪ್ಸಿಲಾನ್ ನಾಟ್ ಅಂದ್ರೆ ಪರ್ಮಿಟಿವಿಟಿ, ಇದು ಪರ್ಮಿಯಬಿಲಿಟಿ. ಸೊ ಈ ಪರ್ಮಿಯಬಿಲಿಟಿ ಅಂದ್ರೆ ಏನು ಅಂತ ನಾವು 5th ಚಾಪ್ಟರ್ನಲ್ಲಿ ಕಲಿತೀವಿ ಡೀಟೇಲ್ ಆಗಿ. ಸೊ ಇಲ್ಲಿ ಜಸ್ಟ್ ನೋಟ್ ಮಾಡ್ಕೊಳ್ಳೋಣ ಏನು ಇದು ಮ್ಯೂ ನಾಟ್ ಅಂದ್ರೆ ಏನು ಅಂತ. ಸೊ ಇಟ್ ಈಸ್ ಕಾಲ್ಡ್ absolute permeability of free space ಅಂದ್ರೆ ಏನು, ವ್ಯಾಕ್ಯೂಮ್ ಆರ್ ವ್ಯಾಕ್ಯೂಮ್. Okay, so this is about Biot Savart's law. ಸೊ ಇದರ ಒಂದು ವೆಕ್ಟರ್ ಫಾರ್ಮ್ ಅನ್ನು ಕೂಡ ನಾವಿಲ್ಲಿ ತಿಳ್ಕೊಳ್ಳೋಣ. ಸೊ ಇಲ್ಲಿ ವೆಕ್ಟರ್ ಫಾರ್ಮ್ ಅಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡೋದು, ಯಾಕಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ವೆಕ್ಟರ್ ಕ್ವಾಂಟಿಟಿ ಆಗಿರೋದ್ರಿಂದ ಅದರ ಡೈರೆಕ್ಷನ್ ಅನ್ನು ಕೂಡ ನಾವು ಎಕ್ಸ್ಪ್ರೆಸ್ ಮಾಡಬೇಕಾಗುತ್ತೆ. ಅದನ್ನು ನಾವು ವೆಕ್ಟರ್ ಫಾರ್ಮ್ ಮೂಲಕ ತಿಳ್ಕೊಬಹುದು. ನೀವಿಲ್ಲಿ ಅಬ್ಸರ್ವ್ ಮಾಡೋ ಹಾಗೆ ಇಲ್ಲಿ ಸೈನ್ ಥೀಟಾ ಇರೋದ್ರಿಂದ ಇಲ್ಲೊಂದು ಏನಾಗಿರುತ್ತೆ ಅಂದರೆ 2 ವೆಕ್ಟರ್ಗಳ ಒಂದು ಕ್ರಾಸ್ ಪ್ರಾಡಕ್ಟ್ ಆಗಿರುತ್ತೆ ಇದು. ಅದು ಯಾವ್ಯಾವ ವೆಕ್ಟರ್ಸ್ ಅಂದರೆ DL ಅನ್ನುವಂಥ ಒಂದು ವೆಕ್ಟರ್ ಆ್ಯಂಡ್ R ಅನ್ನುವಂಥ ಒಂದು ವೆಕ್ಟರ್, ಪೊಸಿಷನ್ ವೆಕ್ಟರ್ ಅಂತ ಹೇಳ್ತೀವಿ. ಇಲ್ಲಿಂದ ಈ ಪಾಯಿಂಟ್ಗೆ ಇರ್ತಕ್ಕಂಥ ಪೊಸಿಷನ್ ವೆಕ್ಟರ್, ದಟ್ ಈಸ್ ಆಲ್ಸೋ ವೆಕ್ಟರ್ ಇನ್ ದಿಸ್ ಡೈರೆಕ್ಷನ್. ಸೊ ಇಟ್ ಈಸ್ ಗಿವನ್ ಬೈ μ0 ಡಿವೈಡೆಡ್ ಬೈ 4πi. I ಇದು ಸ್ಕೇಲರ್ ಕ್ವಾಂಟಿಟಿ ಇರೋದ್ರಿಂದ ಇದು ವೆಕ್ಟರಲ್ಲಿ ಇನ್ಕ್ಲೂಡ್ ಆಗಲ್ಲ, ಸಪ್ರೇಟ್ ಆಗಿ. ಇದು ಕ್ರಾಸ್ ಪ್ರಾಡಕ್ಟ್ DL cross R divided by R cube. Note here it is not R square, it's R cube. It doesn't mean that it is inversely proportional to R cube. ಯಾಕಂದರೆ ನಾನು ಅಲ್ಲಿ ಎಕ್ಸ್ಪ್ಲನೇಷನ್ ಮಾಡ್ತೀನಿ ಯಾಕೆ ಅಂತ. ಓಕೆ, ವೆಕ್ಟರ್ ಫಾರ್ಮ್ ಈ ರೀತಿಯಾಗಿ ನಾವು ಬರ್ಕೊಂಡಿದ್ವಿ. μ0 ಡಿವೈಡ್ ಬೈ 4πi ಇಂಟು DL ಕ್ರಾಸ್ R ಡಿವೈಡೆಡ್ ಬೈ R ಕ್ಯೂಬ್ ಅಂತ ಬಂದರೆ, ಇದರ ಮ್ಯಾಗ್ನಿಟ್ಯೂಡನ್ನು ನಾವು ಮತ್ತೆ ಕ್ಯಾಲ್ಕುಲೇಷನ್ ಮಾಡೋದಾಯ್ತಂದರೆ μ0 divided by 4πi as it is, I as it is. ಈ DL ಕ್ರಾಸ್ R ಮ್ಯಾಗ್ನಿಟ್ಯೂಡ್ ಅನ್ನು ನಾವು ಬರೆಯೋದಾಯ್ತಂದ್ರೆ ಕ್ರಾಸ್ ಪ್ರಾಡಕ್ಟ್ ಮ್ಯಾಗ್ನಿಟ್ಯೂಡ್ A ಕ್ರಾಸ್ B ಏನಿದೆ, ಸೊ ಇಲ್ಲಿ ನಾನು ಬರೀತಾ ಇದ್ದೀನಿ A ಕ್ರಾಸ್ B ಇತ್ತು ಅಂದರೆ ಇದು ಮ್ಯಾಗ್ನಿಟ್ಯೂಡ್, ಓನ್ಲಿ ಮ್ಯಾಗ್ನಿಟ್ಯೂಡ್ ಆಫ್ A ಕ್ರಾಸ್ B ನೋಡೋದಾಯ್ತಂದ್ರೆ AB sin ಥೀಟಾ ಇರುತ್ತೆ, ಹೌದಾ? ಸೊ ಲೈಕ್ ದಿಸ್ ಇಯರ್, ಸೊ ದಟ್ ಈಸ್ ಇಯರ್ DL ಇಂಟು R ಇಂಟು ಸೈನ್ ಥೀಟಾ ಆಗಿರುತ್ತೆ ಇದು, ಡಿವೈಡೆಡ್ ಬೈ R ಕ್ಯೂಬ್. ಸೊ ಇಲ್ಲೇನಾಯಿತು, 1R ಕ್ಯಾನ್ಸಲ್ ಆಗಿಬಿಟ್ಟು ಇಲ್ಲಿ ಅಗೇನ್ ಸ್ಕ್ವೇರ್ ಆಗುತ್ತೆ. ಅಗೇನ್ ವಿಲ್ ಗೆಟ್ μ0 ಬೈ 4πi IDL ಸೈನ್ ಥೀಟಾ ಡಿವೈಡ್ ಬೈ R ಸ್ಕ್ವೇರ್ ಆಗಿರುತ್ತೆ. ಸೊ ಈ ರೀತಿಯಾಗಿ ಇಲ್ಲಿ R ಕ್ಯೂಬ್ ಇರೋದ್ರಿಂದ ನಾವು ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು R ಕ್ಯೂಬ್ ಅನ್ನೋದು ತಪ್ಪಾಗುತ್ತೆ. ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು R ಸ್ಕ್ವೇರ್ ಅಷ್ಟೇ. ಓಕೆ, ಅದನ್ನು ನೀವು ಕರೆಕ್ಟಾಗಿ ತಿಳ್ಕೊಂಡಿರ್ಬೇಕಾಗತ್ತೆ. ಸೊ ಅಲ್ಲಿ ನಾವು ಡೈರೆಕ್ಷನ್ ಅನ್ನು ನೋಡೋದಾಯ್ತಂದ್ರೆ ಇಲ್ಲಿ ಕ್ರಾಸ್ ಪ್ರಾಡಕ್ಟ್ ಅಂತಂದ ಡೈರೆಕ್ಷನ್ ಯಾವ ರೀತಿ ಅಂದರೆ ಡೈರೆಕ್ಷನ್ ಆಫ್ DB ಈಸ್ the direction of DB means here magnetic field, small magnetic field due to current element is perpendicular to both are perpendicular to the plane containing both ಯಾವುದ್ಯಾವುದು ಕ್ರಾಸ್ ಪ್ರಾಡಕ್ಟಲ್ಲಿ ಯಾವುದಿದೆ ಅವೆರಡಕ್ಕೂ ಪರ್ಪೆಂಡಿಕ್ಯುಲರ್, ಎರಡು ಇರ್ತಕ್ಕಂಥ ಪ್ಲೇನಿಗೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ, ಬೋತ್ DL ಆ್ಯಂಡ್ R. ಓಕೆ, ಸೊ ಇವೆರಡೂ ಇರುವಂಥ ಪ್ಲೇನ್, ಫಾರ್ ಎಕ್ಸಾಂಪಲ್ ಈ ಒಂದು ಡಯಾಗ್ರಾಮ್ನಲ್ಲಿ ನಾವು ನೋಡೋದಾಯ್ತಂದರೆ ಇದು ಈ ಕಡೆ ಇದೆ, ಇದು ಈ ಕಡೆ ಇದೆ. ಪ್ಲೇನ್ ಯಾವುದು, ಪೇಪರ್ ಆಫ್ ದ ಇವೆರಡೂ ಕಂಟೈನ್ ಮಾಡಿರ್ತಕ್ಕಂಥ ಒಂದು ಇದು ಆರ್ನ ವೆಕ್ಟರಲ್ಲಿ ನಾವು ಆಗಿಬಿಡೋಣ. ಸೊ ಎರಡು ವೆಕ್ಟರ್ಸ್ DL ಆ್ಯಂಡ್ R ಎರಡೂ ಕಂಟೈನ್ ಆಗಿರ್ತಕ್ಕಂಥ ಪ್ಲೇನ್ ಆಫ್ ದ ಪೇಪರ್, ಅದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಡೈರೆಕ್ಷನ್ ಆಫ್ ಕರೆಂಟ್ ಈ ರೀತಿ ಇರೋದ್ರಿಂದ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಇನ್ ಟು ದ ಪ್ಲೇನ್ ಆಗುತ್ತೆ. ಅಂದರೆ ಈ ಪ್ಲೇನ್ಗೆ ಪರ್ಪೆಂಡಿಕ್ಯುಲರ್ ಆ್ಯಂಡ್ ಇನ್ ಟು ದ ಪ್ಲೇನ್, ಅಂದರೆ ಇನ್ ಟು ದ ಪ್ಲೇನ್ ಆಗಿರುತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಹಿಯರ್.
ದಟ್ ಈಸ್ ಇಂಟು ದ ಪ್ಲೇನ್. ಸೊ ಇಂಟು ಮಾರ್ಕ್ ಹಾಕಿದ್ದೀನಿ, ಇಂಟು ದ ಪ್ಲೇನ್ ಹಿಯರ್. ಓಕೆ, ಸೊ ದ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಇಂಟು ದ ಪ್ಲೇನ್ ಅಂದರೆ ಹಿಂಗೆ ಒಳಗಡೆ ಹೋಗಿರುತ್ತೆ, ತೂರ್ಕೊಂಡು ಹೋಗಿರುತ್ತೆ. ಸೊ ಅದು ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಹಿಯರ್. ಸೊ ಈ ಬಯೋಟ್ ಸಾವರ್ಟ್ಸ್ ಲಾನ ಕಂಡಿರ್ತಕ್ಕಂಥ ಇಬ್ಬರು ಸೈಂಟಿಸ್ಟ್ಗಳು ಇವರೇ ಆಗಿರ್ತಾರೆ. ಇವರ ಸಂಪೂರ್ಣ ಹೆಸರಿಗೆ ಜೀನ್ ಬ್ಯಾಪ್ಟಿಸ್ಟೆ ಬಯೋಟ್ ಆ್ಯಂಡ್ ಫೆಲಿಕ್ಸ್ ಸಾವರ್ಟ್ ಅಂತ. ಇವರಿಬ್ಬರು ಕೂಡ್ಕೊಂಡು ಈ ಲಾನ ಡೆವಲಪ್ಮೆಂಟ್ ಮಾಡಿರೋದು. ಸೊ ಯು ಶುಡ್ ನೋ ದೀಸ್. ಓಕೆ, ಇಲ್ಲಿಗೆ ನಾವು ಈ ಒಂದು ಬಯೋಟ್ ಸಾವರ್ಟ್ಸ್ ಲಾನ ವಿಡಿಯೋನ ಮುಕ್ತಾಯ ಮಾಡೋಣ. ನಿಮ್ಗೆ ಯಾರಿಗಾದರೂ ಕೂಡ ಸೆಕೆಂಡ್ PUC ಫಿಸಿಕ್ಸ್ ನೋಟ್ಸನ್ನು PDF ಫಾರ್ಮೆಟಲ್ಲಿ ಬೇಕಾಗಿದ್ದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರ್ತಕ್ಕಂಥ ನನ್ನ ನಂಬರ್ಗೆ ವಾಟ್ಸಪ್ ಮುಖಾಂತರ ಸಂಪರ್ಕಿಸಬಹುದು. ಹಾಗೂ ಅತ್ಯಂತ ಕಡಿಮೆ ದರದಲ್ಲಿ ನೀವು PDF ಫಾರ್ಮೆಟ್ನಲ್ಲಿ ನೋಟ್ಸನ್ನು ಪಡಿಬಹುದು. ನಮಸ್ಕಾರ.